ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಜಿಲೇಬಿ ಕೊಟ್ಟಿದ್ದಾರೆ ನೋಡಿ ಎಲ್ಲರೂ. ಎಲ್ಲ ನಗ್ತಾ ಇದ್ದಾರೆ, ನಾನು ವ್ಲಾಗ್ ಮಾಡ್ತಾ ಇರೋದು. ನೆಮ್ಮದಿ ಇಲ್ಲ. ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ತಂದ್ರೆ ನಿಶ್ವಿಕಾ ಶುಂಠಿ ತಿಂತಾ ಇದ್ದಾಳೆ. ನಮ್ಮ ಗ್ರಾಮ ದೇವತೆ ಏನು ಬೇಡ್ಕೊಳ್ತಾ ಇದ್ದಾರೆ. ಡಯಟ್ ಮಾಡ್ತಾ ಇಲ್ಲ. ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಊರಿನ ಹಬ್ಬ. ಸೊ ನಾನು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ಒಂದು ಯೂಟ್ಯೂಬಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಈ ಊರಿನ ಹಬ್ಬ ಯೂಶಲಿ 3 ದಿನ ಮಾಡ್ತಾರೆ. ಫಸ್ಟ್ ಡೇ ಸಿಹಿ ಊಟ ಲೈಕ್ ಒಬ್ಬಟ್ಟು ಎಲ್ಲ ಮಾಡಿ ಆರತಿ ಮಾಡಿ ದೇವ್ರಿಗೆ ಆರತಿ ಬೆಳಗೋದು. ಸೆಕೆಂಡ್ ಡೇ ನಾನ್ ವೆಜ್ ಇರುತ್ತೆ ಆ್ಯಂಡ್ ಥರ್ಡ್ ಡೇ ಜಾತ್ರೆ. ಸೊ ಇವತ್ತು ಫಸ್ಟ್ ಡೇ ನಾನು ಆರತಿ ಬೆಳಗಕ್ಕೆ ಹೋದ ವರ್ಷ ನಾನು ಆರತಿ ತೊಗೊಂಡೋಗಿದ್ದೆ. ಈ ವರ್ಷ ನಮ್ಮ ಅತ್ತಿಗೆಗೆ ಹೇಳಿದ್ದೀನಿ. ಸೊ ಶಿ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾನು ಅವ್ರ ಜೊತೆ ಹೋಗ್ತೀನಿ. ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ನೋಡೋಣ. ನಮ್ಮ ಊರು ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಫ್ಯಾಮಿಲಿಯ ಹಿರಿಯರು ಇವರೇನೆ, ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವರ ಅಮ್ಮ. ಈ ಊರಬ್ಬ ಏನಕ್ಕೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ, ಬನ್ನಿ ಕೇಳೋಣ. ಊರಬ್ಬ ಏನಕ್ಕೆ ಮಾಡ್ತಾರೆ ಅಜ್ಜಿ? ಊರಬ್ಬ ಊರಿಗೆ ಒಳ್ಳೇದಾಗ್ಲಿ ಅಂತ. ಆಮೇಲೆ ಊರಿಗೆ ಒಳ್ಳೇದಾಗ್ಲಿ, ಮಕ್ಕಳುಗಳಿಗೆಲ್ಲ ಒಳ್ಳೇದಾಗಲಿ ಅಂತ. ಇದು ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ನಾನು ನಮ್ಮ ಅತ್ತಿಗೆ ಇಬ್ರು ಬಂದಿದ್ದೀವಿ. ಆನ್ ದಿ ವೇ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಸೊ ಬನ್ನಿ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ. ಇದು ನಮ್ಮ ಗ್ರಾಮ ದೇವತೆ. ಬನ್ನಿ, enter the temple. ಸೊ ನೆಕ್ಸ್ಟ್ ನಮ್ಮ ಅತ್ತಿಗೆ ದೀಪ ಬೆಳಗಿ ಆರತಿನ ಬೆಳಗಿ ಇಟ್ಬಿಟ್ಟು ಬರ್ತಾರೆ ಅಷ್ಟೇ. ಗ್ರಾಮ ದೇವತೆ ತುಂಬ ಡೀಪಾಗಿ ಏನೋ ಬೇಡ್ಕೊಳ್ತಾ ಇದ್ದಾರೆ. ಸೊ ಇದು ನಮ್ಮ ಆರತಿ. ಇನ್ನು ಎಲ್ಲ ಬೇವಿನ ಸೊಪ್ಪೆಲ್ಲ ಹಾಕೊಂಡು ಬಂದಿರೋದನ್ನ ಅಲ್ಲಿ ದೇವ್ರಿಗೆ ಹಾಕಬೇಕು. ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ತಮಟ ಮಾಡ್ಕೊ ಬಂದಿರ್ತೀವಿ, ಅದನ್ನು ಹಾಕ್ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು ಅಷ್ಟೇ. ಸಿ ಯು ಟುಮಾರೋ. ಮತ್ತೆ ಇನ್ನು ಒಂದು ನಾನ್ ವೆಜ್ ನಾಳೆ ಹೆಂಗಿರುತ್ತೆ ಅಂತ ನಾಳೆ ತೋರಿಸ್ತೀನಿ. ಬಾಯ್. ಡೇ 2 ಆಫ್ ನಮ್ಮ ಊರ ಹಬ್ಬ. ಇವತ್ತು ನಾವು ಬಾಡೂಟ ಮಾಡ್ತಾ ಇದ್ದೀವಿ. ಏನೇನೆಲ್ಲ ಇರುತ್ತೆ, ಹೆಂಗ್ ಮಾಡ್ತಾರೆ, ಹೆಂಗಿದೆ ಅಂತೆಲ್ಲ ನೋಡೋಣ ಬನ್ನಿ. ನೋಡಿ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ತಂದ್ರೆ ನಿಶ್ವಿಕಾ ಶುಂಠಿ ತಿಂತಾ ಇದ್ದಾಳೆ. ಓಕೆ, ಮಟನ್, ಇದು ಮಟನ್ ಅನ್ಸುತ್ತೆ. 15 kg ಮಟನ್, ಆಮೇಲೆ ಕಳ್ಳು ಬೋಟಿ ಎಲ್ಲ ಇದೆ, ತಲೆ ಮಾಂಸ ಎಲ್ಲ ಇದೆ. ಟೈಮ್ ಆಗಿಲ್ಲ. ಟೈಮ್ ಆದ ತಕ್ಷಣ ನಾವು ಭಟ್ರು ಬಂದ ಮೇಲೆ ಅಡುಗೆ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ತನಕ ವೇಟ್. ತಲೆ ಮಾಡ್ತಾ ಇದ್ದಾಳೆ ನಿಶ್ವಿಕಾ. ಟೈಮ್ ಆಗ್ತಾ ಇದೆ, 4:15 ಆಗಿದೆ. ಇನ್ನ ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಅಂಕಲ್ ಹಾಯ್ ಹೇಳಿ. ಅಂಕಲ್ ಹೇಳಿ ಅಂಕಲ್. ಇವರು ಇವಾಗ ಅಡಿಗೆ ಮಾಡ್ತಾರೆ. ನೋಡೋಣ ಹೆಂಗಿರುತ್ತೆ. ಕಾಯಿ ತುರಿತಾ ಇದ್ದಾರೆ. ಕಾಳಲ್ಲಿ ನೆಮ್ಮದಿ ಇಲ್ಲ. ಇವಾಗ ನಾನ್ ವೆಜ್ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕೆಲವರು ತಿನ್ನಲ್ಲ. ನಮ್ಮ ಮನೆಗೆ ಬರ್ತಾರ ನೆಂಟರು. ಸೊ ನಾವು ಅವ್ರಿಗೋಸ್ಕರ ಪಲಾವ್ ಮಾಡ್ತಾ ಇದೀವಿ. ನಾನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಪಲಾವ್ ಹೆಂಗಿರೋದು ಅಂತ ಕ್ವಿಕ್ ಆಗಿ. ಸೊ ನಾನು ಪಲಾವ್ ಎಲೆ, ಏಲಕ್ಕಿ, ಲವಂಗ, ಮೆಣಸು ಹಾಕಿ, ಈರುಳ್ಳಿ ಹಾಕಿ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. 75% ಈರುಳ್ಳಿ ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಆಗಿದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಸೊ
ಹಾಕಿದೀವಿ. ಒಂದೊಂದು ಸ್ಪೂನ್ 1.5 ಸ್ಪೂನ್ ಜಾಸ್ತಿನೇ ತಗೊಂಡಿದೆ, ಯಾಕಂದ್ರೆ ಸಿಂಪಲ್ ಆಗಿ ಮಾಡ್ತಾ ಇರೋದು, ಏನು ರುಬ್ತಾ ಇಲ್ಲ ಬೇರೆದು. ಇದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ಮತ್ತೆ ಟೊಮ್ಯಾಟೊ, ಸ್ವಲ್ಪ ಬೀನ್ಸ್ ಕೂಡ. ಸೊ ಇದಾದ್ಮೇಲೆ ನಾನು ಬರೀ ಟೊಮ್ಯಾಟೊ ಹಾಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ, ಹೈ ಫ್ಲೇಮಲ್ಲೇ ಇದೆ, ಅಂದ್ರೆ ಒಟ್ಟಿಗೆ ಎಲ್ಲ ವೆಜಿಟೇಬಲ್ಸ್ನು ಹಾಕ್ತಾ ಇದ್ದೀನಿ. ಅಗೇನ್ ಸ್ಟಿರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕ್ತಾ ಇದ್ದೀನಿ. 1 ಕಪ್ ಗ್ಲಾಸ್ಗೆ 1.5 ಗ್ಲಾಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ. ಬಿಡಿ ಬಿಡಿ ಬರಬೇಕು ಅಂತ ಅಂದ್ರೆ 1.5 ಹಾಕ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ಬರಬೇಕು, ಅಷ್ಟು ಬಿಡಿ ಬೇಡ ಅಂತ ಅಂದ್ರೆ 2 ಗ್ಲಾಸ್ ಹಾಕ್ಬೋದು. ಸೊ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿದೀವಿ. ಇದು 2 ವಿಷಲ್ಸ್ ಆದ್ಮೇಲೆ ಹಾಕೊಂಡು ತಿನ್ಬೋದು. ಮಾಡಿರೋ ಪಲಾವ್ ಅಂಕಲ್ ತಿಂತಾ ಇದ್ದಾರೆ. ಅಂಕಲೇ ಸ್ಪೆಷಲ್ ಗೆಸ್ಟ್, ಯಾಕಂದ್ರೆ ಅವರು ಸ್ಯಾಟರ್ಡೆ ಮಟನ್ ಚಿಕನ್ ಏನು ತಿನ್ನಲ್ಲ. ಸೊ ಅಂಕಲ್ ನಾನು ಮಾಡಿರೋ ಪಲಾವ್ ಹೇಗಿದೆ ಹೇಳಿ. ತುಂಬಾ ಚೆನ್ನಾಗಿದೆ. ಪೇಸ್ಟ್ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿದೆ. ಸೊ ನೋಡಿ, ಮಟನ್ ಸಾರು ಮಾಡ್ತಾ ಇದ್ದಾರೆ. ನೋಡಿ ಅಂಕಲ್ ರೆಡಿ ಮಾಡಿದ್ದಾರೆ, ಸೂಪರ್ ಆಗಿದೆ. ನೋಡಿ ಇಲ್ಲಿ ಹೆಂಗಿದೆ ಅಂತ. ವಾವ್, ಎಳೆ ಮಟನು ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಟನ್ ಟೇಸ್ಟ್ ಮಾಡಿದ, ಸಾಂಬಾರ್ ಸೂಪರ್ ಆಗಿದೆ. ಸೊ ಮಟನ್ ರೆಡಿ ಆಗಿದೆ, ಬಟ್ ನಾನು ಐ ಆಮ್ ನಾಟ್ ಮಟನ್ ಲವಿಂಗ್ ಪರ್ಸನ್. ಚಿಕನ್ ತುಂಬಾ ಇಷ್ಟ ನನಗೆ. ಚಿಕನ್ ರೆಡಿ ಆಗಿದೆ ಅಂತೆ, ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿದೆ ನೋಡೋಣ. ಗುಂಟೂರು ಚಿಕನ್ ಅಂತೆ, ಯಾವತ್ತೂ ಮಾಡಿಸಿಲ್ಲ ಹಬ್ಬದ ಟೈಮಲ್ಲಿ. ಸೊ ಹೆಂಗಿದೆ ನೋಡೋಣ. ಅಂಕಲು ಅವ್ರ ಮುಖ ತೋರಿಸ್ಬೇಡ ಅಂತ ಹೇಳಿದ್ದಾರೆ. ಯಾಕೆ ಅಂತ ಅಂದ್ರೆ ಅವರು ವೆಜ್ ಜಾಸ್ತಿ ಮಾಡ್ತಾರೆ, ಚಿಕನ್ ಜಾಸ್ತಿ ಮಾಡಲ್ಲ. ಆಮೇಲೆ ವೆಜ್ ಇದೊಂದು ಪ್ರೋಗ್ರಾಮ್ಸ್ಗೆ ಯಾರು ಕೊಡಲ್ಲ ಅಂತ ಹೇಳಿ. ಬಟ್ ಆದ್ರೂನು ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಬನ್ನಿ ಚಿಕನ್ ಎಲ್ಲ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡಿ. ಟೇಸ್ಟ್ ಮಾಡೋಣ. ಚಿಕನ್ ಫುಲ್ ಟೆಂಡರಿ ಆಗಿದೆ, ತುಂಬಾ ಸ್ಪೈಸಿ ಆಗಿಲ್ಲ, ಓವರ್ ಸ್ಪೈಸಿ ಆಗಿಲ್ಲ, ಎಲ್ಲ ನ್ಯೂಟ್ರಲ್ ಆಗಿ ಚೆನ್ನಾಗಿದೆ. ಇವಾಗ ಅಡಿಗೆ ಎಲ್ಲ ರೆಡಿ ಆಗಿದೆ. ನಮ್ಮ ಮನೆಗೆ ಎಲ್ಲಾರು ನೆಂಟರು ಬಂದಿದ್ದಾರೆ. ಬನ್ನಿ ಅವ್ರನ್ನೆಲ್ಲಾರನು ತೋರಿಸ್ತೀನಿ. ಓಕೆ ಬನ್ನಿ. ಇನ್ನ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ನೋಡ್ಬೋದು ಎಲ್ಲಾರು. ಇಲ್ಲಿ ನೋಡಿ ಎಲ್ರು ನೋಡಿ. ಇಲ್ಲಿ ದಿಸ್ ಡರ್ಟಿ ಗರ್ಲ್, ಟಾರ್ಚರ್ ಗರ್ಲ್ ನಿಶ್ವಿಕಾ, ನಮ್ಮ ದೊಡ್ಡಮ್ಮ ಎಲ್ರು ಇವಾಗ ಮುದ್ದೆ ಕಟ್ಟಕ್ಕೆ ರೆಡಿ ಆಗಿದ್ದಾರೆ. ಎಲ್ರು ರೆಡಿನಾ? ರೆಡಿ. ಥಮ್ಸ್ ಅಪ್ ಮಾಡಿ ಹಿಂಗೆ. ಎಲ್ರಿಗೂ ಪಾರ್ಟಿ ಕೊಡಿಸಿ ಎಲ್ಲ ಮುಗ್ದು ಇವಾಗ ಅವರು ಊಟ ಮಾಡ್ತಾ ಇದ್ದಾರೆ. ಎನಿಥಿಂಗ್ ಯು ಕ್ಯಾನ್ ಟೆಲ್? ಮಟನ್ ಸಾಂಬಾರ್, ಮಟನ್ ಬಹಳ ಚೆನ್ನಾಗಿದೆ. ಅಷ್ಟೇನಾ? ಅದೊಂದೇ. ಡೇ 3 ಆಫ್ ನಮ್ಮ ಊರ ಹಬ್ಬ. ಇವತ್ತು ಜಾತ್ರೆ, ನಿನ್ನೆ ಎಲ್ಲ ಬಾಡೂಟ ಎಲ್ಲ ನೆಂಟರು ಬಂದಾಯ್ತು. ನಮ್ಮ ಅಜ್ಜಿ ಯಾವಾಗ್ಲೂ ನನ್ನ ಹಿಂಗೆ ರೇಗಿಸ್ತಾ ಇರ್ತಾರೆ. ಓಕೆ, ಇವರು ನಮ್ಮ ಅಮ್ಮವರ ಅಮ್ಮ, ನನ್ನ ಫೇವ್ರೇಟ್. ನೋಡಿ ನಾವು ಆನ್ ದಿ ವೇ ಹೋಗ್ತಾ ಇದ್ದೀವಿ. ಲೆಫ್ಟ್ ಖುಷಿ, ನಮ್ಮ ಅತ್ತಿಗೆಗೆ ಗೊತ್ತಿಲ್ಲ. ಬನ್ನಿ ನಮ್ಮ ಜಾತ್ರೆ ಹೆಂಗಿದೆ ಅಂತ ತೋರಿಸ್ತೀನಿ.
ಸ್ವಲ್ಪ ಬಾಡಿ ಕೂಲ್ ಮಾಡ್ಕೊಳಕ್ಕೆ. ಅಂಕಲ್ ಬಿಸಿ ಜಿಲೇಬಿ. ಲೀಟರ್ 3 ಕವರ್ ಹಾಕಿ 5 ಲೀಟರ್ ಅಂಕಲ್ ನನಗೆ ಜಿಲೇಬಿ ಕೊಟ್ಟಿದ್ದಾರೆ ನೋಡಿ ಎಲ್ಲರೂ. ಹಾಕ್ಬೇಕಂತ ಬೂಂದಿ ಖಾರ. ನಾನು ಡಯಟ್ ಮಾಡ್ತಾ ಇಲ್ಲ, ಅಕ್ಕಿ ತಿಂತಾ ಇದ್ದೀನಿ. ಬೆಂಗಳೂರು ಹೋದ್ಮೇಲೆ ಪಕ್ಕಾ ಡಯಟ್ ಸ್ಟಾರ್ಟ್ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ. ಹೇಳಿ ಅಂಕಲ್. ನನಗೆ ಗೊತ್ತಿಲ್ಲ. ಆಯ್ತು ಹೋಗ್ತಾ ಇದ್ದೀವಿ, ಎಲ್ಲ ನಗ್ತಾ ಇದ್ದಾರೆ, ನಾನು ವ್ಲಾಗ್ ಮಾಡ್ತಾರೆ. ಬಟ್ ದಟ್ಸ್ ಓಕೆ. ಅಜ್ಜಿ ಏನಾದ್ರು ತಗೊಳ್ತೀರಾ? ನಮ್ಮ ಅಜ್ಜಿಗೆ ಮುತ್ತಿನ ಓಲೆ ಬೇಕಂತೆ. ನಮ್ಮಮ್ಮ ಎಲ್ಲರೂ ನೋಡ್ತಾ ಇದ್ದಾರೆ ನೋಡಿ. ಅಯ್ಯೋ ಅಯ್ಯೋ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಎಲ್ಲರೂ ಹುಷಾರಾಗಿರಿ, ಸೇಫ್ ಆಗಿರಿ ಆ್ಯಂಡ್ ಬಿಸಿಲಲ್ಲಿ ಟ್ಯಾನ್ ಆಗಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿ ಯು ಬಾಯ್. ಇದಾಗಿತ್ತು ನಮ್ಮ ಊರ ಹಬ್ಬ ವ್ಲಾಗ್. ಮುಂದಿನ ಸತಿ ಸಿಗೋಣ. ಬಾಯ್.